ಒಬ್ರು ಕಾಲಿಳಿಯೋದು ಜಾಸ್ತಿ. ಈಗ ಒಂದು ಕೆಲಸ ಮಾಡ್ತಾರೆ, ಇವಾಗ ನಂದು ಬೆಸ್ಟ್ ಎಕ್ಸಾಂಪಲ್, ಪ್ರತಿ ಸತಿ ಕೆಲಸ ಮಾಡಿದಾಗ ಪ್ರತಿ ಶುಕ್ರವಾರ ಒಂದಷ್ಟು ಜನ ಗೊತ್ತಿರೋ ಸಿನಿಮಾ ಹಾಕ್ತಾರೆ, ನಾನು ಖಂಡಿತ ನನ್ಗೆ ಅವ್ರು ಗೊತ್ತಿಲ್ಲ ಅಂದ್ರೆ ಹೀರೋಗಳು ನಾನು ವಿಶ್ ಮಾಡಿ ಮೆಸೇಜ್ ಹಾಕ್ತೀನಿ, ಇನ್ಸ್ಟಾಗ್ರಾಮ್ ಹಾಕ್ತೀನಿ. ವೈ? ಬಿಕಾಸ್ ಇದು ನಮ್ಮ ಇಂಡಸ್ಟ್ರಿ. ನಮ್ಮ ಇಂಡಸ್ಟ್ರಿಗೆ ಒಬ್ರು ಅಲ್ಲು ಅರ್ಜುನ್ ಅವರು, ಒಬ್ರು ಪ್ರಭಾಸ್ ಅವರು ಸೂಪರ್ ಸ್ಟಾರ್ ಬಿಟ್ಬಿಡಿ, ಇವತ್ತು ಒಬ್ಬ ಯಂಗ್ಸ್ಟರ್, ಒಬ್ಬ ಪ್ರದೀಪ್ ರಂಗನ ತಗೊಂಡು 2-3 ಒಳ್ಳೆ ಸಿನಿಮಾ ಕೊಟ್ಟರು. ಧ್ರುವ್ ವಿಕ್ರಮ್ ಅವ್ರ ಮಗ ಬರ್ತಾರೆ, ಈ ಕಡೆ ತೆಲುಗು ಒಂದಷ್ಟು ಜನ ಬರ್ತಾರೆ, ಬೇರೆ ಬೇರೆ ಭಾಷೆಯವರು, ಬೇರೆ ಬೇರೆ ಭಾಷೆ ಮಕ್ಕಳು ಕೂಡ ನಮ್ಮ ಇಂಡಸ್ಟ್ರಿ ತಗೊಂಡ್ಬಿಟ್ಟು ಇಲ್ಲಿ ಕರ್ನಾಟಕದಲ್ಲಿ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕನ್ನಡಿಗರು, ನಾವು ಕಲಾವಿದರು, ನಮ್ಮಂತ ಹಲವಾರು ಕಲಾವಿದರು, ನಾವುಗಳು ಬೆಳಿಬೇಕು. ನಾವುಗಳು ಬೆಳೆಯೋಕ್ಕೆ ಬರೀ ಅವಕಾಶಗಳು ಜನಗಳು ಕೊನೆಗೆ ಯಾವಾಗ ಕೊಡ್ತಾರೆ ಅಂದ್ರೆ, ಒಂದು ಒಳ್ಳೆ ಪ್ರಾಡಕ್ಟ್ ಆದ್ರೆ ಮಾತ್ರ ಜನಗಳು ಅವಕಾಶ ಕೊಡೋದು. ನಮ್ಮೊಂದು ಇರಪ್ಪ, ನೀನ್ ಕುತ್ಕೊಳಕ್ ಅರ್ಹತೆ ಇದೆ ಅಂತ. ಬಟ್ ಆ ಒಳ್ಳೆ ಪ್ರಾಡಕ್ಟ್ಗೆ 4 ಜನಗಳ ಜೊತೆ ಬೆರಿಬೇಕಲ್ಲ. ಇಲ್ಲ ಬೆರಿಬೇಕಾದ್ರೆ ಕೆಲಸ ಮಾಡಕಂದ್ರೆ ಒಬ್ರೊಬ್ರು ಪರಸ್ಪರ ಕೇಳ್ಬೇಕಲ್ಲ. ನೀನ್ ಚಿಕ್ಕ ಹುಡುಗ ಹೇಳಿದ್ ಮಾಡಬೇಕು ನಾನು, ಹೌ ವಿಲ್ ಇಟ್ ವರ್ಕ್? ಕರೆಕ್ಟ್. ಈ ಪಡ್ಡೆವು ಹುಲಿ ಸಿನಿಮಾ ಆದ್ಮೇಲೆ ಅವಾಗಿದ್ದಂತಹ ಶ್ರೇಯಸ್ಗೂ ಇವಾಗ ಬಂದಂತಹ ಶ್ರೇಯಸ್ಗೂ ಏನ್ ಬದಲಾವಣೆ ಅಂತ ಅನ್ಸುತ್ತೆ ನಿಮ್ಗೆ? ಈಗ ರೀಸೆಂಟ್ ಆಗು ಮೊನ್ನೆ ಪಡ್ಡೆ ಹುಲಿ ನೋಡ್ತಾ ಯಪ್ಪ ಏನ್ ಆಕ್ಟಿಂಗ್ ಮಾಡಿ ಗುರು, ಜನ ಚೆನ್ನಾಗಿದೆ ಅಂತ ಅವಾಗ ಹೇಳಿದ್ರು, ಬೆಸ್ಟ್ ಡೆಬ್ಯೂಟೆಂಟ್ ಎಲ್ಲ ಬಂದ್ಬಿಡ್ತು. ಅಂದ್ರೆ ಇನ್ನ ಮಾಡ್ಬೇಕಾಯ್ತು ಅನ್ಸುತ್ತೆ.